ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಇಂಡಿಗೋ ವಿಮಾನದ ಬಿಕ್ಕಟ್ಟು ದೇಶದ ಹಲವೆಡೆ ಇವತ್ತು ಕೂಡ ಮುಂದುವರೆದಿದೆ. ದೆಹಲಿಯಲ್ಲಿ ಇವತ್ತು 108 ವಿಮಾನಗಳ ಹಾರಾಟ ರದ್ದಾಗಿರೋದು. ಬೆಂಗಳೂರಿನಲ್ಲೂ ಅಷ್ಟೇ 61 ವಿಮಾನಗಳ ಹಾರಾಟ ಕ್ಯಾನ್ಸಲ್. ಪ್ರಯಾಣಿಕರಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದೆ ಇಂಡಿಗೋ ಏರ್ಲೈನ್ಸ್. 6ನೇ ದಿನ ಇಂಡಿಗೋ ಏರ್ಲೈನ್ಸ್ ಹಾರಾಟ ಇವತ್ತು ಕೂಡ ಆಗಿಲ್ಲ, ಬಿಕ್ಕಟ್ಟು ಮುಂದುವರೆದಿದೆ. ದೆಹಲಿಯೊಂದರಲ್ಲೇ 108 ವಿಮಾನಗಳ ಹಾರಾಟ ರದ್ದಾಗಿದ್ರೆ ಬೆಂಗಳೂರಿನಲ್ಲಿ 61 ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆಗಿದೆ. ಬಹಳ ದೊಡ್ಡ ಗೊಂದಲ ಮೂಡಿಸಿಬಿಟ್ಟಿದೆ. ಬುಕ್ಕಿಂಗ್ ಮಾಡಿದಂಥವರು ಕಾದು ಕುಳಿತಾ ಇದ್ದಾರೆ. ಅವರಿಗೆ ಡೆಸ್ಟಿನೇಷನ್ ತಲುಪುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪರದಾಡ್ತಾ ಇದ್ದಾರೆ ವಿಮಾನ ಪ್ರಯಾಣಿಕರು. ಈಗ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೊಟ್ಟಿದೆ ಇಂಡಿಗೋ ಏರ್ಲೈನ್ಸ್. 61 ವಿಮಾನಗಳ ಹಾರಾಟ ಬೆಂಗಳೂರೊಂದರಲ್ಲೇ ಕ್ಯಾನ್ಸಲ್ ಆಗಿರೋದು. ಇನ್ನು ಇಂಡಿಗೋ ಬಿಕ್ಕಟ್ಟು ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ದೇಶದ ಹಲವು ಕಡೆಗಳಲ್ಲಿ ಮುಂದುವರೆದಿದೆ. ದೆಹಲಿಯಲ್ಲಂತೂ 108 ವಿಮಾನಗಳ ಹಾರಾಟ ರದ್ದಾಗಿರೋದು. ಪ್ರತಿನಿತ್ಯ ಪ್ರಯಾಣಿಕರ ಗೋಳನ್ನ ಕೇಳ್ತಾ ಇದ್ದೀವಿ. ತುರ್ತು ಕೆಲಸಕ್ಕಾಗಿ ಹೋಗುವಂತವ್ರು ಹಲವರಿದ್ದಾರೆ. ಈ ರೀತಿ ಸಾಲು ಸಾಲು ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿರೋದ್ರಿಂದ ಪ್ರಯಾಣಿಕರು ಪರದಾಡ್ತಾ ಇರೋದ್ರಿಂದ ರೈಲ್ವೆ ಇಲಾಖೆಯಿಂದ ಹೆಚ್ಚುವರಿ ರೈಲುಗಳ ಸಂಚಾರಕ್ಕೆ ವ್ಯವಸ್ಥೆ ಆಗಿದೆ. ಬೆಂಗಳೂರಿನ ನೈಋತ್ಯ ವಿಭಾಗದಿಂದಲೂ ವಿಶೇಷ ರೈಲು ಸೇವೆ. ಬೆಂಗಳೂರಿನಿಂದ ಚೆನ್ನೈ, ಪುಣೆ, ದೆಹಲಿಗೆ ಸ್ಪೆಷಲ್ ರೈಲಿನ ಸಂಚಾರ, ಅಂದ್ರೆ ಹೆಚ್ಚುವರಿ ರೈಲುಗಳ ವ್ಯವಸ್ಥೆ ಆಗಿರೋದು. ಹೆಚ್ಚುವರಿಯಾಗಿ ಬೆಂಗಳೂರಿನಿಂದ 8 ರೈಲುಗಳ ವ್ಯವಸ್ಥೆ ಆಗಿದೆ. ಇದೇ ರೀತಿ ದೇಶಾದ್ಯಂತ ಮುಂದಿನ 3 ದಿನ 100ಕ್ಕೂ ಹೆಚ್ಚು ವಿಶೇಷ ರೈಲುಗಳ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ರೈಲ್ವೆ ಇಲಾಖೆ ಈ ಸೇವೆಯನ್ನು ಹೆಚ್ಚಿಸಿದೆ. ವಿಮಾನಗಳ ಹಾರಾಟ ರದ್ದಾಗಿರೋದ್ರಿಂದ ಹೆಚ್ಚುವರಿ ವಿಮಾನಗಳ ಹಾರಾಟ ಮಾಡೋದಕ್ಕಾಗಲ್ಲ ಬೇರೆ ಏರ್ಲೈನ್ಗಳ ವತಿಯಿಂದ. ಆದರೆ ಅದಕ್ಕೆ ಬದಲಿ ವ್ಯವಸ್ಥೆ ಅಂದ್ರೇನು, ಪ್ರಯಾಣಿಕರಿಗೆ ಅನುಕೂಲ ಆಗಬೇಕು ಅಂತಂದ್ರೆ ಅದಕ್ಕಾಗಿಯೇ ವಿಶೇಷ ರೈಲಿನ ಸೇವೆ ಆರಂಭ ಮಾಡಲಾಗಿರೋದು. ಬೆಂಗಳೂರಿನಿಂದ ಚೆನ್ನೈ, ಪುಣೆ, ದೆಹಲಿಗೆಲ್ಲ ಹೆಚ್ಚುವರಿಯಾಗಿ ಬೆಂಗಳೂರಿನಿಂದಲೇ 8 ರೈಲುಗಳ ವ್ಯವಸ್ಥೆಯಾಗಿದೆ. ಒಟ್ಟಾರೆಯಾಗಿ ದೇಶಾದ್ಯಂತ ಮುಂದಿನ 3 ದಿನ 100ಕ್ಕೂ ಹೆಚ್ಚು ವಿಶೇಷ ರೈಲು ಪ್ರಯಾಣಿಕರ ಅನುಕೂಲಕ್ಕಾಗಿ ಸೇವೆಯನ್ನು ರೈಲ್ವೆ ಇಲಾಖೆ ಹೆಚ್ಚಿಸಿದೆ. ಅಯೋಧ್ಯೆಗೆ ತೆರಳುತ್ತಾ ಇದ್ದಂತಹ ಪ್ರಯಾಣಿಕರು ಅನಾನುಕೂಲದಿಂದಾಗಿ ಬಹಳ ಸಂಕಷ್ಟಗೊಳಗಾಗಿದ್ರು. ಈ ಪ್ರಯಾಣಿಕರ ಗೋಳೇನು, ಅವ್ರನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ, ಕೇಳೋಣ ಬನ್ನಿ. ಇಂಡಿಗೋ ವಿಮಾನಗಳ ರದ್ದಿನಿಂದಾಗಿ ಸಾಕಷ್ಟು ಜನ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಏನು ಅಯೋಧ್ಯೆ ಮತ್ತು ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಬಂದಿದ್ದವರು ಸಹ ಪರದಾಟವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಇದೀಗ ನಾವು ದೃಶ್ಯಗಳಲ್ಲಿ ಸಹ ನೋಡ್ಬೋದು. ನಮ್ಮ ಜೊತೆ ಇದ್ದಾರೆ ಬೆಳಗಾಂನಿಂದ ಏನೊಂದು ತಂಡ ಬಂದಿದೆ. ಇವರು ಎಲ್ಲರೂ ಸಹ ಏನೊಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಿಂದ ಏನೊಂದು ಅಯೋಧ್ಯೆ ಮತ್ತು ಕಾಶಿಗೆ ಹೋಗಬೇಕು ಅಂತ ಬಂದಿದ್ದಾರೆ. ಆದರೆ ಈಗ ಫ್ಲೈಟ್ ಡಿಲೇ ಅಂತ ಬರ್ತಾ ಇರ್ತದೆ. ಒಂದು ರೀತಿಯ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಫ್ಲೈಟ್ ಡಿಲೇ ಅಂತ ಕೊನೆಕ್ಷನ್ದಲ್ಲಿ ಕ್ಯಾನ್ಸಲ್ ಆಗುತ್ತೆ. ಹೀಗಾಗಿ ಸಾಕಷ್ಟು ಆತಂಕ ಇದೆ. ಅವ್ರನ್ನೂ ಸಹ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ನೀವು ಎಲ್ಲಿಗೆ ಹೋಗೋದಕ್ಕೆ ಬಂದಿದ್ದೀರಾ? ಎಷ್ಟು ದಿನದಿಂದ? ಅಯೋಧ್ಯೆಗೆ ಹೋಗಬೇಕು. ನಾನು ನಿನ್ನೆ ರಾತ್ರಿನ ಬಂದಿದ್ದೆ ಬೆಂಗಳೂರಿಗೆ. ಈಗ ನಾವು ಒಂದು ಗಂಟೆ ಆಯ್ತು ಇಲ್ಲಿಗೆ ಏರ್ಪೋರ್ಟಿಗೆ ಬಂದು. ನಾವು ಅದನ್ನು ವೇಟ್ ಮಾಡ್ತಾ ಇದ್ದೇವೆ. ಅಂದರೆ ಈಗ ಸರ್, ನೀವು ಎಷ್ಟು ದಿನದಿಂದ ಟಿಕೆಟ್ ಬುಕ್ ಮಾಡಿದ್ರಿ? ಈಗ ಕಳೆದ 5 ದಿನಗಳಿಂದ ನೋಡ್ತಾ ಇದ್ದೀರಾ ಇಲ್ಲಿ ಸಿಚುವೇಶನ್, ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಎಲ್ಲ. ಸೊ ಯಾವ ರೀತಿ ಮಾಹಿತಿ ಬಂದಿಲ್ಲ. 1 ತಿಂಗಳಿಂದ ಬುಕ್ಕಿಂಗ್ ಆಗಿದೆ. ಇವತ್ತು 11:20ಕ್ಕೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ಅದು ಬೋರ್ಡ್ನಾಗ ಇನ್ನೂ ಬರ್ತಾ ಇಲ್ಲ. ಮತ್ತು ನಾವು ನಿನ್ನೆ ನೋಡಿಲ್ಲ. ಇವತ್ತಂತೂ ಜನಸಂಖ್ಯೆ ಐತ್ರಿ, ಇಲ್ಲ ಅಂತಲ್ಲ. ಎಂದು ಸಮಸ್ಯೆ ಬಗೆಹರಿಸಿ ಬಡಾಬಡಿ ಅನುಕೂಲ ಮಾಡಿ ಕೊಡ್ಬೇಕು ಪ್ರಯಾಣಿಕರಿಗೆ. ಯಾಕೆ 500 ಕಿಲೋಮೀಟರ್ ದೂರದಿಂದ ಬಂದವು ನಾವು ಇಲ್ಲಿ. ಮೇಡಮ್, ನೀವೇನು ಹೇಳ್ತೀರಿ ಮೇಡಮ್? ಈಗ ಸಾಕಷ್ಟು ಒಂದು ಪ್ಲಾನ್ ಮಾಡ್ಕೊಂಡು ಬಂದಿರ್ತೀರಾ. ನೀವು ಎಷ್ಟು ದಿನ ಪ್ಲಾನ್ ಮಾಡಿದ್ರಿ? ಹೇಗೆಲ್ಲ ಮಾಡ್ಕೊಂಡು ಬಂದಿದ್ದೀರಿ? ಒಂದು 10 ಜನ ಅದೇವ್ರಿ. 1 ತಿಂಗಳದಿಂದನೂ ಪ್ಲಾನ್ ಮಾಡಿ ಹೋಗ್ಬೇಕು ಅಯೋಧ್ಯಕ್ಕೆ ನೋಡ್ಬೇಕು ಅಂತ. ಇವರು ಇಂಡಿಗೋ ಕಂಪ್ನಿಯವ್ರು ಏನು ನಮ್ದೇನು ಕ್ಯಾನ್ಸಲ್ ಆಗಿಲ್ಲ ಅಂತ ಹೇಳ್ಯಾರ. ಇನ್ನು ನೋಡ್ಬೇಕ್ರಿ ಏನು ಮಾಡ್ತಾರೆ. ಕಾಶಿ ಯಾತ್ರೆ ಎಲ್ಲ ಮಾಡೋದು ಸಾಕಷ್ಟು ಪ್ಲಾನ್ ಮಾಡಿರ್ತೀರಾ. ನೀವು ಏನೆಲ್ಲ ಪ್ಲಾನ್ ಮಾಡ್ಕೊಂಡು ಎಷ್ಟು ದಿನ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಾ? 5 ದಿವಸ ಉಂಟು. ಏನು ಸಮಸ್ಯೆ ಇರೋದು, ಏನು ಮೇನ್ ಇರ್ತಾರಲ್ಲ ಅವ್ರ ಸಮಸ್ಯೆ ಬಗೆಹರಿಸ್ಬೇಕು. ಅದನ್ನ ಹಂಗೆ ಮಂದಿ ಬಂದು ಎಲ್ಲರೂ ಬಂದು ಮಕ್ಕಳು ಕರ್ಕೊಂಡು ಬಂದು ಇಲ್ಲೆಲ್ಲ ಇದನ್ನು ಮಾಡಿದ್ರೆ ಆಗಂಗಿಲ್ಲ. ಅದು ಎಲ್ಲರೂ ದುಡ್ಡು ಕೊಟ್ಟು ಬಂದಿರ್ತಾರೆ, ಯಾರು ಹಂಗೆ ಬಂದಿರೋದಿಲ್ಲ. ಅದನ್ನೆಲ್ಲ ಸಮಸ್ಯೆ ಹಲ್ ಮಾಡಿ ಕೊಡ್ಬೇಕು. ಅವರು ಲಘು ಹೇಳ್ಬೇಕು. ನಾವು ಬಂದೀಗ ಎಲ್ಲಿರು ವ್ಯವಸ್ಥೆ ನಮಗೆ ಎಲ್ಲಿ? ಈಗ ಸಣ್ಣ ಮಕ್ಕಳು ಮುದುಕರು ಇರ್ತಾರೆ, ಎಲ್ಲಿರ್ಬೇಕು? ಬಗೆಹರಿಸ್ಬೇಕು. ಅವರೆಲ್ಲ ಮೇನ್ ಇದ್ದಾರೆ. ಇದಿಷ್ಟು ಏನೀಗ ಬೆಳಗಾವಿನಿಂದ ಬೆಂಗಳೂರಿಗೆ ಬಂದಿದ್ದಂಥ ಒಂದು ಪ್ರಯಾಣಿಕರ ಮತ್ತು ಯಾಕಂದರೆ ಸಾಕಷ್ಟು ಪ್ಲಾನನ್ನು ಮಾಡ್ಕೊಂಡು ಬಂದಿದ್ದೀವಿ. ಈಗ ಡಿಲೇ ಅಂತೇಳಿ ಲಾಸ್ಟ್ ಕೊನೆಯಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಆತಂಕವನ್ನು ಸಹ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್.
MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.